ವೆಲ್ಕಮ್ ಬ್ಯಾಕ್. ಊಟಕ್ಕೆ ಶೌಚಕ್ಕೆ ಹೋದ್ರು ಸಂಬಳ ಕಟ್. 40 ಜನರಿಗೆ ಕೋಕ್, 3500 ಜನರಿಗೆ ಆತಂಕ. ಕಾರ್ಮಿಕರ ಬೀದಿ ಹೋರಾಟಕ್ಕೆ 10ನೇ ದಿನ. 8000 ಕಾರ್ಮಿಕರ ಕಷ್ಟ ಕೇಳೋರು ಯಾರು? ಇದು ನ್ಯೂಸ್ 18 ಮೆಗಾ ಕವರೇಜ್. ಟಾಟಾ ಕಂಪನಿ ಕಾರ್ಮಿಕರ ಪ್ರತಿಭಟನೆ ನಡೀತಾ ಇದೆ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿ ಮುಂಭಾಗದಲ್ಲಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 9 ದಿನಗಳಿಂದ ಕಂಪನಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಟಾಟಾ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವ ಕಂಪನಿ ಮುಂಭಾಗದಲ್ಲಿ ಸುಮಾರು 9 ದಿನಗಳಿಂದ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಎಂ ಕಾರ್ಮಿಕರ ಸಚಿವರ ಸಂಧಾನವೂ ಕೂಡ ವಿಫಲ ಆಗಿದೆ. 40 ಜನ ಕಾರ್ಮಿಕರ ಅಮಾನತನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. 9 ದಿನಗಳಿಂದ ಕಂಪನಿ ಪ್ರಮುಖ ಘಟಕ ಲಾಕ್ ಡೌನ್ ಆಗಿದೆ. ಸುಮಾರು 7500ಕ್ಕೂ ಹೆಚ್ಚು ಕಾರ್ಮಿಕರಿದ್ದಾರೆ ಈ ಕಂಪನಿಯಲ್ಲಿ. ಕಂಪನಿ ಮುಂದೆ 3500ಕ್ಕೂ ಹೆಚ್ಚು ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 9 ದಿನಗಳಿಂದ ಕಂಪನಿ ಪ್ರಮುಖ ಘಟಕ ಲಾಕ್ ಡೌನ್ ಆಗಿದೆ. ಸುಮಾರು 40 ಜನ ಕಾರ್ಮಿಕರನ್ನ ಏಕಾಏಕಿ ಅಮಾನತು ಮಾಡಲಾಗಿದೆ. ಇದನ್ನ ವಿರೋಧಿಸಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 9 ದಿನಗಳಿಂದ ಕಾರ್ಮಿಕರು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ. ಇನ್ನು ಡಿಸಿಎಂ ಹಾಗೆ ಕೈಗಾರಿಕಾ ಸಚಿವರು ಸಂಧಾನಕ್ಕೆ ಪ್ರಯತ್ನ ಪಟ್ಟರು, ಆದರೂ ಕೂಡ ಸಂಧಾನ ಫಲಪ್ರದವಾಗಿಲ್ಲ. 9 ದಿನಗಳಿಂದ ನಿರಂತರವಾಗಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಮಾರು 40 ಜನರನ್ನ ಅಮಾನತು ಮಾಡಲಾಗಿತ್ತು. ಹಾಗೆ 3500 ಜನರಿಗೆ ಇದೀಗ ಕೆಲಸ ಕಳ್ಕೊಳ್ಳುವ ಆತಂಕ ಎದುರಾಗಿದೆ. ಹೀಗಾಗಿ ಏಕಾಏಕಿ ನಮ್ಮನ್ನ ಕೆಲಸದಿಂದ ಯಾಕೆ ತೆಗೆದು ಹಾಕಿದ್ದು, ನಮಗೆ ಕೆಲಸದ ಭದ್ರತೆಯೇ ಇಲ್ಲ ಅಂತ ಹೇಳಿ ಕಾರ್ಮಿಕರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. 9ನೇ ದಿನಕ್ಕೆ ಈ ಒಂದು ಪ್ರತಿಭಟನೆ ಕಾಲಿಟ್ಟಿದೆ. ಸುಮಾರು 8000 ಕಾರ್ಮಿಕರು ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ರೀತಿ ಮನುಷ್ಯನ ತಾಳ್ಮೆಯನ್ನ ಯಾವುದೇ ಇಲಾಖೆ ಧಿಕ್ಕಾರ. ಈ ಪ್ರತಿಭಟನೆಗೆ ಕಾರಣ ಏನು? ಕಂಪನಿ ವಿರುದ್ಧ ಕಾರ್ಮಿಕರು ಮಾಡ್ತಾ ಇರುವ ಆರೋಪಗಳೇನು ಅನ್ನುವುದನ್ನ ನೋಡೋಣ. ಕಾರ್ಮಿಕರ ವಿರುದ್ಧ ಅಸಭ್ಯ ವರ್ತನೆಯ ಆರೋಪ ಕೇಳಿಬಂದಿದೆ. ಶೌಚಾಲಯಕ್ಕೆ ಹೋದ ಸಮಯಕ್ಕೂ ಕೂಡ ಸಂಬಳವನ್ನ ಕಟ್ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಊಟಕ್ಕೆ ಹೋದ ಸಮಯಕ್ಕೂ ಕೂಡ ಸಂಬಳವನ್ನ ಕಡಿತ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಕೆಲಸದಿಂದ ತೆಗೆಯುವ ಎಚ್ಚರಿಕೆಯನ್ನ ಕೊಡ್ತಾರೆ. ರಾಜೀನಾಮೆ ಕೊಡಿ ಅಂತ ಕಂಪನಿ ಒತ್ತಾಯ ಮಾಡ್ತಾ ಇದೆ. ಪರ್ಮನೆಂಟ್ ಉದ್ಯೋಗಿಗಳನ್ನ ತೆಗೆಯೋ ಹುನ್ನಾರ ಮಾಡ್ತಿದ್ದಾರೆ ಅಂತ ಕಾರ್ಮಿಕರು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನಾವು ಊಟ ಮಾಡೋಕ್ ಹೋದ್ರು, ಟಾಯ್ಲೆಟ್ ಹೋದ್ರು ಕೂಡ ಆ ಸಮಯವನ್ನು ಕೂಡ ಲೆಕ್ಕಕ್ಕೆ ತಗೊಂಡು ಇವರು ಸಂಬಳವನ್ನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಕಾರ್ಮಿಕರ ಆರೋಪಕ್ಕೆ ಕಂಪನಿ ಆಡಳಿತ ಮಂಡಳಿ ಹೇಳೋದೇನು ಅದನ್ನ ತೋರಿಸ್ತೀವಿ. ಕಾರ್ಮಿಕರ ಆರೋಪ ನಿರಾಕರಿಸ್ತಾ ಇದೆ ಕಂಪನಿ. ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಪ್ರತಿಭಟನೆಯನ್ನ ಮಾಡ್ತಾರೆ. ಕೆಲ ನಿಯಮಗಳನ್ನೇ ಗಾಳಿಗೆ ತೂರುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಕಂಪನಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಮೇಲಾಧಿಕಾರಿಗಳಿಗೆ ಧಮಕಿ ಹಾಕಿ ಗಲಾಟೆಯನ್ನ ಮಾಡ್ತಿದ್ದಾರಂತೆ. ಕಾರ್ಮಿಕರ ಒಕ್ಕೂಟದ ಹೆಸರಿನಲ್ಲಿ ಬಲ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಮೂಲ ಸೌಕರ್ಯ ಕಲ್ಪಿಸಿದ್ರೂ ಕೂಡ ಇಲ್ಲೇ ಸಲ್ಲದ ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕಂಪನಿ ಮಾಡ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿನ ಸ್ಥಳೀಯ ಸಂಘಟನೆ ಮುಖಂಡರಾಗಿರುವಂತಹ ಬಸವರಾಜ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಅವರೇ, ಒಂದ್ ಕಡೆ ಕಾರ್ಮಿಕರು ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಕಂಪನಿ ಎಲ್ಲ ಆರೋಪಗಳನ್ನ ಅಲ್ಲಗೆಳಿತಾ ಇದೆ. ಮತ್ತೊಂದ್ ಕಡೆ ಕಾರ್ಮಿಕರೇ ನಮ್ಮನ್ನ ಹೆದರಿಸುವಂತಹ ಕೆಲಸ ಮಾಡ್ತಿದ್ದಾರೆ, ಕಾರ್ಮಿಕ ಸಂಘಟನೆಗಳ ಹೆಸರಲ್ಲಿ ಬಲ ಪ್ರಯೋಗವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪ ಮಾಡ್ತಿದ್ದಾರೆ. ಆಕ್ಚುಲ್ ಆಗಿ ಸಿಚುವೇಶನ್ ಅನ್ನ ನೋಡೋದಾದ್ರೆ ಯಾರ್ದು ಸರಿ ಯಾರ್ದು ತಪ್ಪಂತ? ಆತರ ಎಲ್ಲ ಯಾವ ರೀತಿಯಿಂದನೂ ನಾವು ಇಲ್ಲಿವರೆಗೂ ಕಾರ್ಮಿಕರು ನಡ್ಕೊಂಡಿಲ್ಲ ಮೇಡಮ್ ಅವರ. ದಯಮಾಡಿ ಇಂತ ಒಂದಿಷ್ಟು ಆರೋಪಗಳನ್ನ ಆಡಳಿತ ವರ್ಗ ನಮ್ಮ ವಿರುದ್ಧ ಮಾಡೋದನ್ನ ನಿಲ್ಲಿಸಲೇಬೇಕು. ಅದರಲ್ಲಂತೂ ಎರಡು ಮಾತಿಲ್ಲ. ನಾವ್ ಯಾಕೆ ಸಮಸ್ಯೆ ಇದೆ ಸರ್? ಮೂಲ ಸಮಸ್ಯೆಗಳು ಏನೇನ್ ಸಮಸ್ಯೆ ಆಗ್ತಾ ಇದೆ ಅಲ್ಲಿ? ಕಳೆದ 1.5 ವರ್ಷದಿಂದ ಹೆಚ್ಚು ಕಡಿಮೆ ಕಳೆದ 1.5 ವರ್ಷದಿಂದ ಆಡಳಿತ ವರ್ಗಕ್ಕೆ ನಾವು ಕೂಡ ಮನವಿನ ಮಾಡತಾನೆ ಇದೀವಿ. ಹಲವಾರು ಇಲಾಖೆಗಳ ಬಗ್ಗೆ ಆಗ್ಲಿ ಅಥವಾ ಆಡಳಿತ ವರ್ಗಕ್ಕೆ ನಮ್ಮ ಸಮಸ್ಯೆಗಳು ಏನಾಗ್ತಾ ಇದೆ, ಅವ್ರು ಯಾವ ರೀತಿ ನಮಗೆ ದಿನನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದಾರೆ, ಅದೆಲ್ಲ ಸಮಸ್ಯೆಗಳನ್ನ ಪತ್ರದ ಮುಖೇನ ಇಲ್ಲಿರ್ತಕ್ಕಂಥ ಆಡಳಿತ ವರ್ಗ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರಿದ್ದಾರೆ ಅವ್ರೆಲ್ಲರ ಗಮನಕ್ಕೂ ತಂದಿದೀವಿ. ಇವ್ರು ಇಲ್ಲಿ ದಿನನಿತ್ಯ ಕೆಲಸದಲ್ಲಿ ವಿಪರೀತ ಒತ್ತಡವನ್ನ ಹೆಚ್ಚು ಮಾಡೋದು. ಇಷ್ಟು ದಿನ ನಮಗೆ 180 ಸೆಕೆಂಡ್ಗೆ ಅಂದ್ರೆ 3 ನಿಮಿಷಕ್ಕೆ ನಾವು ಒಂದು ಕಾರ್ನ ತಯಾರು ಮಾಡ್ತಾ ಇದ್ವಿ. ಒಂದು ಗುಂಪಲ್ಲಿ ಅಂದ್ರೆ ಯಾವ್ದಾದ್ರು ಒಂದು
ನಮ್ಮಲ್ಲಿ ವಿಭಾಗಗಳಿದೆ, ಅಸೆಂಬ್ಲಿ ವಿಭಾಗ, ವೆಲ್ಡು, ಪೇಂಟು, ಈ ರೀತಿ ವಿಭಾಗಗಳಲ್ಲಿ ಒಂದೊಂದು ಗುಂಪುಗಳಲ್ಲಿ 10 ರಿಂದ 12 ಜನ ಕೆಲಸ ಮಾಡುವಂತ ಗುಂಪುಗಳಲ್ಲಿ ಇಲ್ಲಿವರೆಗೂ ನಾವು 180 ಸೆಕೆಂಡ್ಗೆ ಮಾಡ್ತಾ ಇದ್ದಂತ ಕೆಲಸನ ಇವರು ಇವತ್ತು 135 ರಿಂದ 140 ಸೆಕೆಂಡ್ಗೆ ಕೆಲಸವನ್ನ ಇಳಿಸೋದು, ಅಂದ್ರೆ ಕನ್ವೇರ್ ಸ್ಪೀಡ್ ಅನ್ನ ಜಾಸ್ತಿ ಮಾಡೋದು. ಅದೇ ಕೆಲಸವನ್ನ 12 ಜನ ಮಾಡ್ತಾ ಇದ್ದಿದ್ ಕೆಲಸ 180 ಸೆಕೆಂಡ್ ಕೆಲಸ ಮಾಡ್ತಾ ಇದ್ವಿ. ಇವತ್ತು ಅದನ್ನ 140 ರಿಂದ 150 ಸೆಕೆಂಡ್ಗೆ ಇಳಿಸ್ಬಿಟ್ಟು ಅದೇ 12 ಜನ ಕೆಲಸ ಮಾಡ್ಬೇಕು ಅಂದ್ರೆ ಎಲ್ಲ ಆಗುತ್ತೆ ಮಾಡೋದಕ್ಕೆ. ಕೆಲಸದ ಒತ್ತಡವನ್ನ ಜಾಸ್ತಿ ಮಾಡ್ತಾರೆ. ಮತ್ತೆ ಕೆಲಸದಲ್ಲಿ ವಿಪರೀತವಾಗಿ ಬೇರೆ ಬೇರೆ ರೀತಿಯಾಗಿ ಮಿಲಿ ಸೆಕೆಂಡ್ಗಳು, ಅಂದ್ರೆ ನಾವ್ ಇಲ್ಲಿವರೆಗೂ ಕೌಂಟ್ಗೂ ಸಿಗದಂಗೆ ನಾವು ಇಲ್ಲಿವರೆಗೂ ಸೆಕೆಂಡ್ಗಳನ್ನ ಲೆಕ್ಕ ಮಾಡ್ತೀವಿ. ಕೆಲಸ ಮಾಡೋ ಜಾಗದಲ್ಲಿ ಸೆಕೆಂಡ್ಗಳ ಲೆಕ್ಕದಲ್ಲೇನೆ ಇವರು ಹೊಂದಾಣಿಕೆ ಮಾಡಕ್ ಆಗುತ್ತಿಲ್ಲ. ಅಂತದ್ರಲ್ಲಿ ಮಿಲಿ ಸೆಕೆಂಡ್ ಅನ್ನ ಇವರು ಹೆಚ್ಚುವರಿಯಾಗಿ ತಂದು ನಮ್ಮ ಮೇಲೆ ಹೇರುವಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಒಳಕ್ಕೆ ಶೌಚಾಲಯಕ್ಕೆ ಹೋದ್ರೆ ನಮ್ಗೆ 10 ನಿಮಿಷ ಸಮಯಾವಕಾಶ ಕೊಡ್ತೀವಿ, ಇವರಿಗೆ ವಿಧಾನದಲ್ಲಿ ಏನ್ ಕೊಡ್ಬೇಕು ಅದನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆ 10 ನಿಮಿಷಕ್ಕಿಂತ ಒಬ್ಬ ಸದಸ್ಯ ಏನಾದ್ರು 1 ನಿಮಿಷ 2 ನಿಮಿಷ ಈ ರೀತಿಯಾಗಿ ಹೆಚ್ಚುವರಿಯಾಗಿ ಹೋಗೋದಾಯ್ತು ಅಂತಂದ್ರೆ ಅವ್ರಿಗೆ ಆ 10 ನಿಮಿಷದ ಜೊತೆ ಆ 2 ನಿಮಿಷನೂ ಸೇರಿಸಿ 12 ನಿಮಿಷದ ಸಂಬಳನ ಕಟ್ ಮಾಡ್ತಾರೆ. ಈ ರೀತಿ ಸಂಬಳ ಕಡಿತ ಯಾವ ರೀತಿ ನಡೀತಾ ಇದೆ ಅಂತಂದ್ರೆ ತಿಂಗಳಲ್ಲಿ ಕನಿಷ್ಠ ಪಕ್ಷ ಯಾವೊಬ್ಬ ಸದಸ್ಯನು 4 ಅವರು 8 ಅವರು 10 ಅವರು ಒಂದೊಂದು ದಿನದ ಸಂಬಳಗಳ ಲೆಕ್ಕದಲ್ಲಿ ನಾವು ಸಂಬಳವನ್ನು ಕಳ್ಕೊತಾ ಬರ್ತಾ ಇದೀವಿ. ಕಳೆದ 4-5 ವರ್ಷದಿಂದಾನು ಇದೊಂದು ಅವ್ರಿಗೆ ಅಸ್ತ್ರವಾಗಿ ಇಟ್ಕೊಂಡಂಗೆ ಆಡ್ತಾ ಇದಾರೆ ಮ್ಯಾನೇಜ್ಮೆಂಟ್ ಅವರು ಈ ವಿಚಾರದಲ್ಲಿ. ನಮ್ಮ ಮೇಲೆ ಅವರು ಗುರುತರ ಆರೋಪ ಮಾಡ್ತಾ ಇರೋದು ಬೇಡಿಕೆಗಳು ಏನೇನ್ ಸರ್, ಏನೇನ್ ಮಾಡ್ಬೇಕು ಕಂಪನಿಯಿಂದ ಅಂತ ನೀವು ಬೇಡಿಕೆಗಳನ್ನ ಇರ್ತೀವಿ ಆರೋಪ ಮಾಡುವಂತದ್ದಾದ್ರೆ ಆರೋಪಕ್ಕೆ ಇವರು ಸ್ಥಳೀಯ ಪೊಲೀಸರು ಇದ್ದಾರೆ, ಅವರು ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿ. ಇವರು ಆತರ ಇತ್ತು ಅಂದ್ರೆ ನಮ್ಮ ಬಿಹೇವಿಯರ್ ಬಗ್ಗೆ ಇವ್ರಿಗೆ ಡೌಟ್ ಇದ್ರೆ. ನಮ್ಮ ಬೇಡಿಕೆಗಳು ಇಷ್ಟೇ, ವಿಪರೀತ ಕೆಲಸದ ಒತ್ತಡವನ್ನ ಹೆಚ್ಚಳ ಮಾಡ್ತಾ ಇದಾರೆ. ಆ ಒತ್ತಡದ ಕೆಲಸ ಇದೆ, ಅದನ್ನ ಕಡಿಮೆ ಮಾಡ್ಬೇಕು. ಗೌರವಯುತವಾಗಿ ನಮ್ಮನ್ನ ನಡೆಸ್ಕೋಬೇಕು. ಒಳಗಡೆ ನಮ್ಮ ಬೇಡಿಕೆಗಳಿರೋದು 2014ರಲ್ಲೂ ಒಂದ್ಸಾರಿ ಇದೇ ತರ ಮಾಡಿದ್ರು, 2006-7ರಲ್ಲೂ ಒಂದ್ಸಾರಿ ಇದೇ ತರ ಮಾಡಿದ್ರು, ಈಗ 2020ರಲ್ಲೂ ಇದೇ ತರ ಮಾಡಿದ್ದಾರೆ. ಇದೊಂದು ಕೆಟ್ಟ ಚಾಳಿಯಾಗಿ ಪರಿವರ್ತನೆ ಆಗ್ತಾ ಇದೆ ಆಡಳಿತ ವರ್ಗದವ್ರದ್ದು. ಲಾಕ್ಔಟ್ ಮಾಡೋದು, ನಮ್ಮನ್ನ ಆಚೆ ಹಾಕೋದು, ಅಲ್ಲಿ ಒಂದು 40 ಜನ 50 ಜನ ಕೆಲಸದಿಂದ ತೆಗೆಯೋದು, ಅವ್ರ ಕೆಲಸದಿಂದ ತೆಗ್ದಿರೋವಂತವ್ರದ್ದು ಕಂಪ್ಲೀಟ್ ಆಗಿ ಅವ್ರನ್ನ ಕೋರ್ಟ್ ಇಂದ ಎಳ್ಕೊಂಡು ಹೋಗಿ ಕೋರ್ಟ್ ಅಲ್ಲಿ ಡ್ರ್ಯಾಗ್ ಮಾಡಿ ಸಮಯಾವಕಾಶವನ್ನ ಕಿಲ್ ಮಾಡಿ ಹೆಚ್ಚು ಕಡಿಮೆ ನಮ್ಮನ್ನ ಒಂಥರ ಅಯ್ಯೋ ಅನ್ಸುವಂತ ಒಂದು ಮನಸ್ಥಿತಿ, ಇಷ್ಟೊಂದು ಕೆಟ್ಟ ಪರಿಸ್ಥಿತಿಲಿ ಇವರು ನಿಂತಿದ್ದಾರೆ ಇವತ್ತು. ಓಕೆ, ಇದೆಲ್ಲ ನಿಲ್ಬೇಕು ಅನ್ನೋಂಥದ್ದು ನಿಮ್ಮ ಆಗ್ರಹ. ಥ್ಯಾಂಕ್ ಯು ಬಸವರಾಜ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ. ಹೀಗೆ ಪ್ರತಿಕ್ಷಣ ಎಲ್ಲೆಲ್ಲಿ ಏನೇನು ವಿದ್ಯಮಾನಗಳು ನಡೀತಾ ಇದೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ನಿಮಗೆ ಕ್ಷಣ ಮಾತ್ರದಲ್ಲಿ ಕೊಡ್ತೀವಿ. ನಮ್ಮ news18kannada.comಗೆ ಲಾಗಿನ್ ಆಗಿ. ಸುದ್ದಿ ಮುಂದುವರಿಯುತ್ತೆ ಕ್ಷಿಕ ಬ್ರೇಕ್ ಆದ್ಮೇಲೆ.